ಯೇಸುವಿನ ನಾಮದಲ್ಲಿ ಸ್ವಾಗತ ಮಾಡ್ತೇವೆ. ಆನ್ಲೈನಲ್ಲಿ ವೀಕ್ಷಣೆ ಮಾಡಿರುವಂಥ ನಿಮಗೂ ಕೂಡ ಯೇಸುವಿನ ನಾಮದಲ್ಲಿ ನಾವು ಸ್ವಾಗತ ಮಾಡ್ತೇವೆ. ದೇವರು ನಮಗೊಂದು ದಿನವನ್ನು ಆತನನ್ನು ಘನಪಡಿಸಲಿಕ್ಕೆ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಸಾಧ್ಯವಾದರೆ ಇದ್ದಂಥ ಸ್ಥಳದಲ್ಲಿಯೇ ಎಲ್ಲರೂ ಎದ್ದು ನಿಂತು ನಾವು ಕಣ್ಣುಗಳನ್ನು ಮುಚ್ಚಿ ನಾವೆಲ್ಲರೂ ಪ್ರಾರ್ಥಿಸಿ ಈ ಒಂದು ಕೂಟವನ್ನು, ಈ ಒಂದು ಆರಾಧನೆ ಕೂಟವನ್ನು ನಾವು ಪ್ರಾರಂಭಿಸೋಣ. ಇವತ್ತು ದೇವರ ಕರಗಳಿಗೆ ಒಪ್ಪಿಸಿಕೊಟ್ಟು ಇವತ್ತು ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಏಸಪ್ಪ, ನಿನಗೆ ಸ್ತೋತ್ರ, ವಂದನೆ ಸ್ವಾಮಿ. ಕರ್ತನೆ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರೇ, ಈ ದಿನಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಈ ಸಬ್ಬತ್ ದಿನಕ್ಕಾಗಿ ಏಸಪ್ಪ ಸ್ತೋತ್ರ ಮಾಡ್ತೇವಪ್ಪ. ಹೌದು ಸ್ವಾಮಿ, ವಾರವೆಲ್ಲ ನಮ್ಮ ಜೀವಿತವನ್ನು ಕಟ್ಟಿ ನಡೆಸಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಪ್ರತಿಯೊಂದು ಸಮಯದಲ್ಲಿ ಎಡವಿ ಬೀಳದಂತೆ ಏಸಪ್ಪ ನಿನ್ನ ದೇವದೂತರ ದಂಡನ್ನು ಇಳಿಸಿ ನಮ್ಮನ್ನು ಕಾಯ್ದು ನಡೆಸಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ ರಾಜ. ಓ, ನೀನು ಒಳ್ಳೆಯವನು, ಸರ್ವಶಕ್ತನು, ಸರ್ವವಲ್ಲಭನಪ್ಪ. ನಮ್ಮ ನಡೆಸುವಂತ ದೇವರೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ, ವಂದನೆ ಸ್ವಾಮಿ. ಎಲ್ಲರೂ ಸ್ವಲ್ಪ ಸಮಯ ಬಾಯಿ ತೆರೆದು ನಾವು ದೇವರಿಗೆ ಸ್ತೋತ್ರವನ್ನು ಮಾಡೋಣ. ಆತನು ಮಾಡಿದ ಉಪಕಾರಗಳನ್ನು ನೆನೆಸಿ ಯೇಸುವೇ ನಿಮಗೆ ಸ್ತೋತ್ರ ಅಪ್ಪ. ಕರ್ತನೆ, ಕಳೆದ ವಾರದ ದಿನಗಳಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. ಪ್ರತಿಯೊಂದು ಸಮಯಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಕರ್ತನ ಪ್ರೀತಿಯ ಕರಗಳು ನಮ್ಮನ್ನು ನಡೆಸ್ತಾ ಬಂದಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಏಸಪ್ಪ, ಸಂಪೂರ್ಣವಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡುವಾಗ ಈ ದಿನ ನಮ್ಮನ್ನು ಪ್ರತ್ಯೇಕವಾಗಿ ಬಲಪಡಿಸು ಅಪ್ಪ. ಈ ದಿನದಲ್ಲಿ ಆರಾಧನೆ ಮಾಡುವಂತ ನಿನ್ನ ಮಕ್ಕಳನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುವಾಗ ಏಸಪ್ಪ, ನಿನ್ನ ಪರಿಶುದ್ಧಾತ್ಮನು ಕರ್ತನೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುವರಾಗಿದ್ದೇವಪ್ಪ. ಆನ್ಲೈನ್ ವೀಕ್ಷಣೆ ಮಾಡ್ತಿರುವಂತ ಪ್ರತಿಯೊಬ್ಬರನ್ನು ನಡೆಸು ಸ್ವಾಮಿ. ಕರ್ತನೆ, ಪ್ರತಿಯೊಬ್ಬರನ್ನು ಮುಚ್ಚು ಅಪ್ಪ, ಪ್ರತಿಯೊಬ್ಬರನ್ನು ಬಲಪಡಿಸು ಅಪ್ಪ. ಒಳ್ಳೆ ರೀತಿಯಾದ ಆರಾಧನೆ ಮಾಡ್ಲಿಕ್ಕೆ, ಕರ್ತನೆ ಯೋಗ್ಯವಾದ ಆರಾಧನೆ ಮಾಡ್ಲಿಕ್ಕೆ ನಮ್ಮನ್ನು ಸಿದ್ಧಪಡಿಸು ಅಪ್ಪ. ಓ ರೀದೋ ಶಾಬ ರಾಧ ರಾಬ ಶಯದ ರಾಬ. ಹಾಲೆಲೂಯ. ಪರಲೋಕ ರಾಜ್ಯದಲ್ಲಿ ದೇವದೂತರುಗಳು ಪ್ರತಿ ಕ್ಷಣವ ನೀನು ಒಳ್ಳೆಯವನು, ಸರ್ವಶಕ್ತನು, ಸ್ತೋತ್ರ ಎಂಬ ಆರಾಧನೆ ಮಾಡುವಾಗ ಏಸಪ್ಪ, ಈ ದಿನ ನಮ್ಮ ಸಭೆಯಲ್ಲಿ ಕರ್ತನೆ ಸ್ತುತಿ ಸ್ತೋತ್ರ ಮುಳುಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಓ ರೀಬೋ ಶಾಬ ರಾಧ ರಾಬ ಶಯದ ರಾಬ. ಹಾಲೆಲೂಯ ಹಾಲೆಲೂಯ. ವಂದನೆ ಸ್ವಾಮಿ, ವಂದನೆ ಅಪ್ಪ, ವಂದನೆ ಅಪ್ಪ. ನಮ್ಮ ಬಲದಿಂದಲ್ಲ ಪರಾಕ್ರಮದಿಂದಲ್ಲ ಏಸಪ್ಪ, ಇವತ್ತು ನಿನ್ನ ಪರಿಶುದ್ಧಾತ್ಮನು ಕಾರ್ಯ ಮಾಡಲಿ ಅಪ್ಪ. ಏಸಪ್ಪ, ನಿನ್ನನ್ನೇ ದೃಷ್ಟಿಸಿ ನೋಡುತ್ತಾ ಆರಾಧನೆ ಮಾಡುವಂತ ಆ ಮನಸ್ಸು, ಆ ದಾಹ ನಮ್ಮದಾಗಿರಲಿ ಅಪ್ಪ. ಓ, ಯೋಗ್ಯವಾದ ಆರಾಧನೆಯನ್ನು ನಾವು ಕೊಡುವಂತೆ ಮಾರ್ಪಡಿಸು. ಓ ರಿಬೋ ಶಾಬ ರಾಧ ರಾಬ ಶಯದ ರಾಬ. ನೀನೇ ಯೋಗ್ಯನು, ಬಲವುಳ್ಳ ದೇವರು, ನಮ್ಮ ರಕ್ಷಕನು ಅಪ್ಪ. ಓ ಹಾಲೆಲೂಯ 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 ಹಾಲೆಲೂಯ. ನಿನ್ನ ಅಭಿಷೇಕದ ಆತ್ಮನ ಆರಾಧನೆಯಲ್ಲಿ ಇಳಿದು ಬರಲಿ, ಒಂದು ಬಿಡುಗಡೆ ಕಾಣಲ್ಪಡಲಿ ಅಪ್ಪ. ಓ ಹಾಲೆಲೂಯ. ಜೀವಿತದಲ್ಲಿ ಹೊಸ ಮಾರ್ಗಗಳು ತೆರೆಯಲ್ಪಡಲಿ ಅಪ್ಪ. ಇವತ್ತು ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಕರ್ತನೆ, ಬಿದ್ದಂತ ಸ್ಥಳದಲ್ಲಿಯೇ ಪ್ರತಿಯೊಬ್ಬರ ಜೀವಿತದಲ್ಲಿ ಎದ್ದು ನಿಲ್ಲಿಸಲು ಶಕ್ತನು ನೀನಾಗಿದೆಯಾ. ನಿನ್ನ ನಾಮಕ್ಕೆ ಸ್ತೋತ್ರ, ನಿನ್ನ ಕೃಪೆಗಾಗಿ ಸ್ತೋತ್ರ. ಕರ್ತನೆ, ಇವತ್ತು ನಿನ್ನ ಪರಿಶುದ್ಧತೆ, ನಿನ್ನ ಸಾನ್ನಿಧ್ಯಾನ, ನಿನ್ನ ಪ್ರೀತಿ, ನಿನ್ನ ಪ್ರೇರಣೆ ನಮ್ಮನ್ನು ಇಲ್ಲಿಗೆ ಕರೆ ತಂದಿದೆ ಯೇಸಪ್ಪ. ನಾವು ಸ್ತೋತ್ರ ಮಾಡ್ತೇವೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ನಡೆಸು. ಈ ಸಮಯ ಮೊದಲುಗೊಂಡು ಕರ್ತನೆ ಸಭೆ ಮುಗಿಯುವವರೆಗೂ ನಮ್ಮ ಜೊತೆಯಾಗಿದ್ದು, ನಮ್ಮ ರಾಜ್ಯನಾಗಿದ್ದು, ನಮ್ಮ ಸಹಾಯಕನಾಗಿದ್ದು ನಡೆಸು ಎಂಬುದಾಗಿ ಬೇಡ್ಕೊ. ಎಲ್ಲ ಸ್ತುತಿಗೆ ಮಾನ ಮಹತ್ವ ನಿನ್ನೊಬ್ಬನು ಉಂಟಾಗ ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಹಾಲೆಲೂಯ ಹಾಲೆಲೂಯ. ಆತನು ನನ್ನ ಮುಂದಿಗಿರುವಾಗ ನಮಗೆ ಭಯವಿಲ್ಲ. ಹಾಲೆಲೂಯ. ಆತನು ನಮ್ಮ ಮುಂದಿಗಿರುವಾಗ ನಮಗೆ ಸೋಲಿಲ್ಲ. ಹಾಲೆಲೂಯ. ಇವತ್ತೇಳುವ, ನನಗೆ ಭಯವಿಲ್ಲ, ನನಗೆ ಸೋಲಿಲ್ಲ, ನನಗೆ ಚಿಂತೆ ಇಲ್ಲ ಎಂಬುದಾಗಿ ಎಷ್ಟು ಜನರು ಹೇಳಲು ಬಯಸ್ತೀರ ಕರ್ತನ ಮುಂದೆ? ಹಾಲೆಲೂಯ. ನೀವು ಹಂಗೆ ಹೇಳುವಾಗ ಎಲ್ಲ ಭಯಗಳು ನೀಗಲ್ಪಡುವಂಥದ್ದಾಗಿದೆ. ಹಾಲೆಲೂಯ. ಎಲ್ಲ ಸೋಲುಗಳು ಜಯವಾಗಿ ಮಾರ್ಪಡುವಂಥದ್ದಾಗಿದೆ. ಹಾಲೆಲೂಯ. ಯಾಕಂದ್ರೆ ಕಷ್ಟದಲ್ಲಿ ನಷ್ಟದಲ್ಲಿ ಆತನು ನಮ್ಮೊಂದಿಗೆ ನಡೆಯುವನಾಗಿದ್ದಾನೆ. ಹಾಲೆಲೂಯ. ಇವತ್ತೇನ ಎಲ್ಲರೂ ಕಣ್ಣು ತಟ್ಟುತ್ತಾ, ನೀನು ನನ್ನೊಂದಿಗಿರುವೆ యేసయ్య, ನನಗೇನು ಭಯವೇ ಇಲ್ಲ. ಎಷ್ಟು ಜನ ಸಿದ್ಧರಾಗಿದ್ದೀರಿ? ಎಲ್ಲರೂ ನಾವು ದೇವರನ್ನು ಶಕ್ತವಾಗಿ ನಾವು ಘನಪಡಿಸೋಣ. ಎಲ್ಲರೂ ಕಣ್ಣು ತಟ್ಟುತ್ತಾ ಶಕ್ತವಾಗಿ, ನೀನು ನನ್ನೊಂದಿಗಿರುವೆ యేసయ్య, ನನಗೆ ಭಯವೇ ಇಲ್ಲ యేసయ్య, ನೀನು ನನ್ನಲ್ಲೇ ಇರುವೆ యేసయ్య, ನನಗೆ ದಿಗಿಲೇ ಇಲ್ಲ యేసయ్య. ಹೇಳುವ, ನೀನು ನನ್ನೊಂದಿಗೆ, ನೀನು ನನ್ನೊಂದಿಗಿರುವೆ యేసయ్య, ನನಗೆ ಭಯವೇ ಇಲ್ಲ యేసయ్య, ನೀನು ನನ್ನಲ್ಲೇ ಇರುವೆ యేసయ్య, ನನಗೆ ದಿಗಿಲೇ ಇಲ್ಲ
ನನಗೆ ಭಯವಿಲ್ಲ, ನನಗೆ ದಿಗಿಲಿಲ್ಲ, ನನಗೆ ಚಿಂತೆ ಇಲ್ಲ, ನನಗೆ ಭೀತಿ ಇಲ್ಲ, ನನಗೆ ಭಯವೇ ಇಲ್ಲ, ನನಗೆ ದಿಗಿಲೇ ಇಲ್ಲ, ನನಗೆ ಚಿಂತೆ ಇಲ್ಲ, ನನಗೆ ಭೀತಿ ಇಲ್ಲ, ನೀನು ನನ್ನೊಂದಿಗಿರುವೆ యేసయ్య. ಬಾಯ್ತೆರೆದು ಹೌದು ಸ್ವಾಮಿ, ನೀನು ನನ್ನೊಂದಿಗಿರುವೆ యేసయ్ಯ. ಸಂತೋಷವುಳ್ಳವರಾಗಿ ನನಗೆ ದಿಗಿಲೇ ಇಲ್ಲ యేసయ్ಯ. ಕಷ್ಟದಲ್ಲಿ ನಷ್ಟದಲ್ಲಿ ನನ್ನೊಂದಿಗಿರುವೆ ನೀ, ವೇದನೆಯಲ್ಲಿ ಶೋಧನೆಯಲ್ಲಿ ಹತ್ತಿರ ಇರುವೆ ನೀ. ಎಲ್ಲರೂ ಸೇರಿ ಕಷ್ಟದಲ್ಲಿ ನಷ್ಟದಲ್ಲಿ ನನ್ನೊಂದಿಗಿರುವೆ ನೀ, ವೇದನೆಯಲ್ಲಿ ಶೋಧನೆಯಲ್ಲಿ ಹತ್ತಿರವಿರುವೆ ನೀ. ಕೇಳುವವರಿಗೆ ನೀಡುವ ದೇವರು, ಹುಡುಕುವವರಿಗೆ ಸಿಗುವ ದೇವರು, ಕೇಳುವವರಿಗೆ ನೀಡುವ ದೇವರು, ಹುಡುಕುವವರಿಗೆ ಸಿಗುವ ದೇವರು, ತಟ್ಟುವವರಿಗೆ ತೆರೆಯುವ ದೇವರು ನೀ, ತಟ್ಟುವವರಿಗೆ ಬಾಗಿಲ ತೆರೆಯುವ ದೇವರು ನೀ. ದೇವಾ ದೇವಾ ನಿನಗೆ ಸ್ತೋತ್ರ, ದೇವಾ ದೇವಾ ನಿಮಗೆ ಸ್ತೋತ್ರ. ಬಾಯ್ತರ ಬೇಡವಾ? ದೇವಾ ದೇವಾ ನಿನಗೆ ಸ್ತೋತ್ರ, ದೇವಾ ದೇವಾ ನಿಮಗೆ ಸ್ತೋತ್ರ. ನೀನು ನನ್ನೊಂದಿಗಿರುವೆ యేసయ్య. ಸಂಪೂರ್ಣವಾಗಿ ನೀನು ನನ್ನಲ್ಲೇ ಇರುವೆ యేసయ్య, ನನಗೆ ದಿಗಿಲೇ ಇಲ್ಲ యేసయ్య. ನೀನು ನನ್ನೊಂದಿಗಿರುವೆ, ನೀನು ನನ್ನೊಂದಿಗಿರುವೆ యేసయ్య, ನನಗೆ ಭಯವೇ ಇಲ್ಲ యేసయ్ಯ. ನೀನು ನನ್ನಲ್ಲೇ ಇರುವೆ యేసయ్య, ನನಗೆ ದಿಗಿಲೇ ಇಲ್ಲ యేసయ్ಯ. ವೇದನೆಯಲ್ಲಿ ಬಾಧೆಯಲ್ಲಿ ಧೈರ್ಯ ಪಡಿಸಿದೆ ನೀ, ರಕ್ಷಣೆಯ ಸಂರಕ್ಷಕನಾಗಿ ನೀನೇ ಜೊತೆಗಿರುವೆ. ವೇದನೆಯಲ್ಲಿ ಬಾಧೆಯಲ್ಲಿ ಧೈರ್ಯ ಪಡಿಸಿದೆ ನೀ, ರಕ್ಷಣೆಯ ಸಂರಕ್ಷಕನಾಗಿ ನೀನೇ ಜೊತೆಗಿರುವೆ. ನಾನೇ ಸತ್ಯವು ಎಂದ ದೇವಾ, ನಾನೇ ಮಾರ್ಗವು ಎಂದ ದೇವಾ, ನಾನೇ ಸತ್ಯವು ಎಂದ ದೇವಾ, ನಾನೇ ಮಾರ್ಗವು ಎಂದ ದೇವಾ, ನಾನೇ ಜೀವವು ಎಂದೇಳಿದ ದೇವಾ, ನಾನೇ ಜೀವವು ಎಂದೇಳಿದ ದೇವಾ. ದೇವಾ ದೇವಾ ನಿಮಗೆ ಸ್ತೋತ್ರ. ಎಲ್ಲರೂ ಬಾಯಿಸ್ತೇನು ಸಂಪೂರ್ಣವಾಗಿ ಕರಣ ತಡುತ್ತಾ, ದೇವಾ ದೇವಾ ನಿನಗೆ ಸ್ತೋತ್ರ, ದೇವಾ ದೇವಾ ನಿನಗೆ ಸ್ತೋತ್ರ. ನೀನು ನನ್ನೊಂದಿಗಿರುವೆ యేసయ్య, ನನಗೆ ಭಯವೇ ಇಲ್ಲ యేసయ్య. ಬಾಯ್ತೆರೆದು ನೀನು ನನ್ನೊಂದಿಗಿರುವೆ యేసయ్య, ನನಗೆ ಭಯವೇ ಇಲ್ಲ యేసయ్య. ನೀನು ನನ್ನಲ್ಲೇ ಇರುವೆ యేసయ్య, ನನಗೆ ದಿಗಿಲೇ ಇಲ್ಲ యేసయ్య. ಕಷ್ಟದಲ್ಲಿ ನಷ್ಟದಲ್ಲಿ ನನ್ನೊಂದಿಗಿರುವೆ ನೀ, ವೇದನೆಯಲ್ಲಿ ಶೋಧನೆಯಲ್ಲಿ. ಬಾಯ್ತೇವೆ ಹೇಳುವ ಕಷ್ಟದಲ್ಲಿ ಕೇಳುವವರಿಗೆ ನೀಡುವ ದೇವರು, ಹುಡುಕುವವರಿಗೆ ಸಿಗುವ ದೇವರು, ಕೇಳುವ
ಕೇಳುವವರಿಗೆ ನೀಡುವ ದೇವರು, ಹುಡುಕುವವರಿಗೆ ಸಿಗುವ ದೇವರು, ತಟ್ಟುವವರಿಗೆ ತೆರೆಯುವ ದೇವರು. ಹೇಳುವ, ತಟ್ಟುವವರಿಗೆ ಬಾಗಿಲ ತೆರೆಯುವ ದೇವರು ನೀ. ದೇವಾ ದೇವಾ ನಿಮಗೆ ಸ್ತೋತ್ರ, ದೇವಾ ದೇವಾ ನಿಮಗೆ ಸ್ತೋತ್ರ, ದೇವಾ ಓರಿದು ಶಬರತೆಯತೆ, ದೇವಾ ದೇವಾ ನಿನಗೆ ಸ್ತೋತ್ರ. ನೀನು ನನ್ನೊಂದಿಗಿರುವೆ ಸಯ್ಯ, ಮನಸ್ಸಾರೆ ನನಗೆ ಭಯವೇ ಇಲ್ಲ ಏಸಯ್ಯ. ನೀನು ನನ್ನೊಂದಿರುವೆ ಏಸಯ್ಯ, ನನಗೆ ದಿಗಿಲೇ ಇಲ್ಲ ಏಸಯ್ಯ. ನನಗೆ ಭಯವೇ ಇಲ್ಲ, ನನಗೆ ದಿಗಿಲಿಲ್ಲ, ನನಗೆ ಚಿಂತೆ ಇಲ್ಲ, ನನಗೆ ಭೀತಿ ಇಲ್ಲ, ನನಗೆ ಭಯವೇ ಇಲ್ಲ, ನನಗೆ ದಿಗಿಲೇ ಇಲ್ಲ, ನನಗೆ ಚಿಂತೆ ಇಲ್ಲ, ನನಗೆ ಭೀತಿ ಇಲ್ಲ. ನೀನು ನನ್ನೊಂದಿಗಿರುವೆ ಏಸಯ್ಯ, ನನಗೆ ಭಯವೇ ಇಲ್ಲ ಏಸಯ್ಯ. ಬಾಯ್ತೆರೇನು, ಹೌದು ಸ್ವಾಮಿ, ನನಗೆ ಹೌದು, ಇವತ್ತು ನನಗೆ ದಿಗಿಲೇ ಇಲ್ಲ, ನನಗೆ ಭಯವಿಲ್ಲ, ನನಗೆ ದಿಗಿಲಿಲ್ಲ, ನನಗೆ ಚಿಂತೆ ಇಲ್ಲ, ನನಗೆ ಪೂರ್ಣ ಮನಸ್ಸಿನಿಂದ ನನಗೆ ಭಯವೇ ಇಲ್ಲ, ನನಗೆ ದಿಗಿಲೇ ಇಲ್ಲ, ನನಗೆ ಚಿಂತೆ ಇಲ್ಲ, ನನಗೆ ಭೀತಿ ಇಲ್ಲ, ನನಗೆ ಭಯವೇ ಇಲ್ಲ, ನನಗೆ ಪೂರ್ಣ ಮನಸ್ಸಿನಿಂದ ಹೇಳುವ, ನನಗೆ ಭಯವೇ ಇಲ್ಲ, ನನಗೆ ದಿಗಿಲೇ ಇಲ್ಲ, ನನಗೆ ಚಿಂತೆ ಇಲ್ಲ, ನನಗೆ ಭೀತಿ ಇಲ್ಲ, ನನಗೆ ಭಯವೇ ಇಲ್ಲ, ನನಗೆ ದಿಗಿಲೇ ಇಲ್ಲ, ನನಗೆ ಚಿಂತೆ ಇಲ್ಲ, ನನಗೆ ಭೀತಿ ಇಲ್ಲ, ನನಗೆ ಭಯವೇ ಇಲ್ಲ, ನನಗೆ ಊರಿದು ಶಬರದ ಚಿಂತೆ ಇಲ್ಲ, ನನಗೆ ಭೀತಿ ಇಲ್ಲ. ಹಾಲೆಲ್ಲೂಯ ಹಾಲೆಲ್ಲೂಯ. ನನಗೆ ಭಯವೇ ಇಲ್ಲ, ನಮಗೆ ಚಿಂತೆ ಇಲ್ಲ, ನಮಗೆ ಭೀತಿ ಇಲ್ಲ. ಓ ಕರ್ತನಲ್ಲಿರುವ ಪ್ರಿಯ ಸಹೋದರಿ ಸಹೋದರರೇ, ಇವತ್ತೇಳಿ ನಮಗೆ ಭಯವಿಲ್ಲ ಯೇಸಪ್ಪ, ನಮಗೆ ದಿಗಿಲಿಲ್ಲ ಅಪ್ಪ. ಯಾಕೆಂದ್ರೆ ನಮಗೆ ಭಯವನ್ನು ಹೋಗಿಸುವ ತಂದೆ ನೀನಾಗಿದ್ಯಾ, ಎಲ್ಲ ದಿಗಿಲುಗಳನ್ನು ನೀಗಿಸುವ ದೇವರು ನೀವಾಗಿದ್ದೀರಿ. ಓ ತಾನೇ ನಮ್ಮ ಸಂಕಟಗಳನ್ನು ಹೊರುವಂತ ದೇವರು ನೀವಾಗಿದ್ದೀರಿ. ಓ ಹಾಲೆಲ್ಲೂಯ ಹಾಲೆಲ್ಲೂಯ. ವೇದನೆಯಲ್ಲಿ ಬಾಧೆಯಲ್ಲಿ ಆತನು ಧೈರ್ಯ ಪಡಿಸಿದ. ಹಾಲೆಲ್ಲೂಯ. ಆತನು ನಾನೇ ಸತ್ಯವು ಎಂದ ದೇವರು, ನಾನೇ ಮಾರ್ಗವು ಎಂದ ದೇವರು, ನಾನೇ ಜೀವವು ಎಂದ ದೇವರು. ಹಾಲೆಲ್ಲೂಯ. ಆತನೇ ಜೀವವು ಪುನರುತ್ಥಾನವೂ ಆಗಿದ್ದಾನೆ. ಹಾಲೆಲ್ಲೂಯ. ಆತನ ಮೂಲಕವಾಗಿ ಹೊರತು ಯಾರ ಮೂಲಕವಾಗಿಯೂ ನಾವು ಸುಂದರವಾದ ದ್ವಾರವನ್ನು ಪ್ರವೇಶ ಮಾಡಲು ಸಾಧ್ಯವಿಲ್ಲ. ಹಾಲೆಲ್ಲೂಯ. ನಾವು ಒಂದು ವೇಳೆ ಪರಲೋಕ ರಾಜ್ಯದ ಬಾಗಿಲನ್ನು ಮುಟ್ಟುವುದಾದ್ರೆ ಅದು ಕ್ರಿಸ್ತನನ್ನು ನಂಬುವ ಮೂಲಕ. ಹಾಲೆಲ್ಲೂಯ. ಇವತ್ತೇಣ ಯೇಸಪ್ಪ, ಮುಂದೆ ಸಾಗುವೆ ನಿನ್ನ ಆರಾಧಿಸಿ, ನೆಲೆ ನಿಲ್ಲುವೆ ನಿನ್ನ ಕೃಪೆಯಿಂದಲೇ, ಜಯ ಹೊಂದುವೆ ನಿನ್ನ ಬಲದಿಂದಲೇ, ನೀ ನನ್ನ ಒಡೆಯನು. ಹಾಲೆಲ್ಲೂಯ. ಇವತ್ತೇಣ ಎಷ್ಟು ಜನ ಸಿದ್ಧರಾಗಿದ್ದೀರಿ? ಮಹಿಮೆಯು ನಿಮಗೆ, ಸ್ತುತಿಯು ನಿಮಗೆ, ನಿಮಗೆ ಆರಾಧನೆ. ಹಾಲೆಲ್ಲೂಯ. ಸಂತೋಷವುಳ್ಳವರಾಗಿ ನಾವು ಗಣಪಡಿಸ್ಬೇಕು. ಹಾಲೆಲ್ಲೂಯ. ವಾರವೆಲ್ಲ ಕೆಲಸ ಮಾಡಿ ಸುಸ್ತಾಗಿರ್ತೀವಿ, ದಣಿದು ಸಾಕಾಗಿರ್ತೀವಿ, ಹಲವಾರು ಜಿಗುಪ್ಸೆಗಳು. ಕರ್ತನ ಸಮ್ಮುಖದಲ್ಲಿ ಬರುವಾಗ ಆತನು ಎಲ್ಲವನ್ನು ನೀಗಲು ಶಕ್ತನಾಗಿದ್ದಾನೆ. ನಾವು ಅದಕ್ಕಾಗಿ ಏನು ಮಾಡಬೇಕು? ಸಂಪೂರ್ಣವಾಗಿ ನಮ್ಮ ಹೃದಯಗಳನ್ನು ಆತನಿಗೆ ಒಪ್ಪಿಸಿಕೊಡುವವರಾಗಿರಬೇಕು. ಇವತ್ತೇಣ ಮುಂದೆ ಸಾಗುವೆ ನಿನ್ನ ಆರಾಧಿಸಿ, ನೆಲೆ ನಿಲ್ಲುವೆ ನಿನ್ನ ಕೃಪೆಯಿಂದ ಆತನ ಆರಾಧನೆ ಮಾಡೋ ಶಕ್ತವಾಗಿ. ಸಾಗುವೆ ನಿನ್ನ ಆರಾಧಿಸಿ, ನೆಲೆ ನಿಲ್ಲುವೆ ನಿನ್ನ ಕೃಪೆಯಿಂದಲೇ, ಜಯ ಹೊಂದುವೆ ನಿನ್ನ ಬಲದಿಂದಲೂ, ನೀ ನನ್ನ ಒಡೆಯನು. ಮುಂದೆ ಸಾಗುವೆ ನಿನ್ನ ಆರಾಧಿಸಿ,
ಮೇಲೆ ನಿಲ್ಲುವೆ ನಿನ್ನ ಕೃಪೆಯಿಂದಲೇ, ಜಯ ಹೊಂದುವೆ ನಿನ್ನ ಬಲದಿಂದಲೇ. ನೀ ನನ್ನ ಒಡೆಯನು, ಮಹಿಮೆಯು ನಿಮಗೆ, ಸ್ತುತಿಯು ನಿಮಗೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಮಹಿಮೆಯು ಶಕ್ತವಾಗಿ ಮುಂದೆ ಸಾಗುವೆ ನಿನ್ನ ಆರಾಧಿಸಿ, ಮೇಲೆ ನಿಲ್ಲುವೆ ನಿನ್ನ ಕೃಪೆಯಿಂದಲೇ, ಜಯ ಹೊಂದುವೆ ನಿನ್ನ ಬಲದಿಂದಲೇ. ನೀ ನನ್ನ ಒಡೆಯನು ಎನ್ನುವ, ಮುಂದೆ ಸಾಗುವೆ ನಿನ್ನ ಆರಾಧಿಸಿ, ಮೇಲೆ ನಿಲ್ಲುವೆ ನಿನ್ನ ಕೃಪೆಯಿಂದಲೇ, ಜಯ ಹೊಂದುವೆ ನಿನ್ನ ಬಲದಿಂದಲೇ. ನೀ ನನ್ನ ಒಡೆಯನು, ಮಹಿಮೆಯು ನಿಮಗೆ, ಸ್ತುತಿಯು ನಿಮಗೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಶಕ್ತವಾಗಿ ಮಹಿಮೆಯು ನಿಮಗೆ ಆರಾಧನೆ, ಮಹಿಮೆಯು ನಿಮಗೆ, ಸ್ತುತಿಯು ನಿಮಗೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ನಿನ್ ಕೃಪೆಯು ನನ್ನ ಹೊರುವುದು, ನಿನ್ ಸಮ್ಮುಖ ನನ್ನ ನಡೆಸುವುದು. ನಿನ್ ಕೃಪೆಯು ನನ್ನ ಹೊರುವುದು, ನಿನ್ ಸಮ್ಮುಖ ನನ್ನ ನಡೆಸುವುದು. ನಿನ್ ಬಲವು ನನ್ನ ಬಲಪಡಿಸುವುದು, ನಾನು ಸೋತು ಹೋಗುವುದಿಲ್ಲ. ನಿನ್ನ ಬಲವು ನನ್ನ ಬಲಪಡಿಸುವುದು, ನಾನು ಸೋತು ಹೋಗುವುದಿಲ್ಲ. ಮಹಿಮೆಯು ನಿಮಗೆ, ಸ್ತುತಿಯು ಶಕ್ತವಾಗಿ ಬಾಯ್ ತೆರೆದು, ಮಹಿಮೆಯು ನಿಮಗೆ, ಸ್ತುತಿಯು ನಿಮಗೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಮುಂದೆ ಸಾಗುವೆ ನಿನ್ನ ಆರಾಧಿಸಿ, ನೆಲೆ ನಿಲ್ಲುವೆ ನಿನ್ನ ಕೃಪೆಯಿಂದಲೇ, ಜಯ ಹೊಂದುವೆ ನಿನ್ನ ಬಲದಿಂದಲೇ. ನೀ ನನ್ನ ಒಡೆಯನು, ಮುಂದೆ ಸಾಗುವೆ ನಿನ್ನ ಆರಾಧಿಸಿ, ನೆಲೆ ನಿಲ್ಲುವೆ ನಿನ್ನ ಕೃಪೆಯಿಂದಲೇ. ಹೇಳುವ, ಜಯ ಹೊಂದುವೆ ನಿನ್ನ ಬಲದಿಂದಲೇ. ನೀ ನನ್ನ ಒಡೆಯನು, ಮಹಿಮೆಯು ನಿಮಗೆ, ಸ್ತುತಿಯು ನಿಮಗೆ, ನಿಮಗೆ ಆರಾಧನೆ. ಬಾಕ್ಯರದು ಶಕ್ತವಾಗಿ, ಮಹಿಮೆಯು ನಿಮಗೆ, ಸ್ತುತಿಯು ನಿಮಗೆ, ನಿಮಗೆ, ನಿಮಗೆ ಆರಾಧನೆ. ನಿನ್ ರಕ್ತ ನನ್ನ ಶುದ್ಧೀಕರಿಸಿತು, ನನ್ನ ಪಾಪವೆಲ್ಲ ಕ್ಷಮಿಸಲ್ಪಟ್ಟಿತು. ನಿನ್ ರಕ್ತ ನನ್ನ ಶುದ್ಧೀಕರಿಸಿತು, ನನ್ನ ಪಾಪವೆಲ್ಲ ಕ್ಷಮಿಸಲ್ಪಟ್ಟಿತು. ನನ್ನ ಶಾಪವೆಲ್ಲ ನೀಗಲ್ಪಟ್ಟಿತು, ನಾನು ಲಜ್ಜೆ ಪಡುವುದಿಲ್ಲ. ನನ್ನ ಶಾಪವೆಲ್ಲ ನೀಗಲ್ಪಟ್ಟಿತು, ನಾನು ಲಜ್ಜೆ ಪಡುವುದಿಲ್ಲ. ಮಹಿಮೆಯು ನಿಮಗೆ, ಸ್ತುತಿಯು ನಿಮಗೆ, ಬಾಯ್ ತೆರೆದು ನಿಮಗೆ ಆರಾಧನೆ. ಮಹಿಮೆಯು ನಿಮಗೆ, ಸ್ತುತಿಯು ನಿಮಗೆ ಆರಾಧನೆ. ಮುಂದೆ ಸಾಗುವೆ ನಿನ್ನ ಆರಾಧಿಸಿ, ನೆಲೆ ನಿಲ್ಲುವೆ ನಿನ್ನ ಕೃಪೆಯಿಂದಲೇ, ಜಯ ಹೊಂದುವೆ ನಿನ್ನ ಬಲದಿಂದಲೇ. ನೀ ನನ್ನ ಒಡೆಯನು, ಮುಂದೆ ಸಾಗುವೆ ನಿನ್ನ ಆರಾಧಿಸಿ, ನೆಲೆ ನಿಲ್ಲುವೆ ನಿನ್ನ ಕೃಪೆಯಿಂದಲೇ, ಜಯ ಹೊಂದುವೆ ನಿನ್ನ ಬಲದಿಂದಲೇ. ನೀ ನನ್ನ ಒಡೆಯನು, ಮಹಿಮೆಯು ನಿಮಗೆ, ಶಕ್ತವಾಗಿ ನಿಮಗೆ ಆರಾಧನೆ. ಮಹಿಮೆಯು ನಿಮಗೆ, ಸ್ತುತಿಯು ನಿಮಗೆ, ನಿಮಗೆ, ನಿಮಗೆ ಆರಾಧನೆ. ನಿನ್ ಕೃಪೆಯು ನನ್ನ ಹೊರುವುದು, ನಿನ್ ಸಮ್ಮುಖ ನನ್ನ ನಡೆಸುವುದು.
ನಿನ್ ಕೃಪೆಯು ನನ್ನ ಹೊರುವುದು, ನಿನ್ ಸಮ್ಮುಖ ನನ್ನ ನಡೆಸುವುದು, ನಿನ್ ಬಲವು ನನ್ನ ಬಲಪಡಿಸುವುದು, ನಾನು ಸೋತು ಹೋಗುವುದಿಲ್ಲ. ನಿನ್ ಬಲವು ನನ್ನ ಬಲಪಡಿಸುವುದು, ನಾನು ಸೋತು ಹೋಗುವುದಿಲ್ಲ. ಮಹಿಮೆಯು ನಿಮಗೆ ಸ್ತುತಿಯು. ಬಾಯ್ ತೆರೆದು ಮಹಿಮೆಯು ನಿಮಗೆ ಸ್ತುತಿಯು, ನಿಮಗೆ 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 ಆರಾಧನೆ. ಮಹಿಮೆಯು ನಿಮಗೆ ಸ್ತುತಿಯು, ನಿಮಗೆ 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 ಹೇಳುವ ಬಾಯ್ ತೆರೆದು ಮಹಿಮೆಯು ನಿಮಗೆ ಸ್ತುತಿಯು, ನಿಮಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಮಹಿಮೆಯು ಮಹಿಮೆಯು ನಿಮಗೆ ಸ್ತುತಿಯು, ನಿಮಗೆ ನಿಮಗೆ ಉರಿದು ಶಬರದ ಶತೆ ಹೇಳುವ ಮಹಿಮೆಯು ಮಹಿಮೆಯು ನಿಮಗೆ. ಬಾಯ್ ತೆರೆದು ಓ ಆತನನ್ನು ಘನಪಡಿಸೋಣ ಶಕ್ತವಾಗಿ. ಆತನ ನಮ್ಮ ಮಧ್ಯದಲ್ಲಿದ್ದಾನೆ. ಮಹಿಮೆಯು ನಿಮಗೆ. ಆತನ ಬಲ ನಮ್ಮ ಮಧ್ಯದಲ್ಲಿ ಇಳಿದು ಬರುವಂತದ್ದಾಗಿದೆ. ನಿಮಗೆ ಮಹಿಮೆಯು ನಿಮಗೆ ಸ್ತುತಿಯು, ನಿಮಗೆ 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 ಆರಾಧನೆ. ಹಲ್ಲೆಲೂಯಾ. ಶಬರದ ರಬಶಯತೆ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ರಿಬೋ ಶಬರದ ರಬಶಯದ ರಬ. ನಿನ್ನ ಕೃಪೆಯು ನಮ್ಮನ್ನು ಹೊರುವಂತದ್ದಾಗಿದೆ. ಓ ಎಲ್ಲರೂ ಬಾಯ್ ತೆರೆದು ಓ ಕರಗಳನ್ನು ತಟ್ಟುತ್ತಾ ಆತನ ನಾಮವನ್ನು ಘನಪಡಿಸೋಣ. ಓ ರಿದೋ ಶಬರದ ರಬಶಯದ ರಬರದ ರಬ. ಆತನ ಬಲ ನಮ್ಮ ಮಧ್ಯದಲ್ಲಿ ಇಳಿದು ಬರ್ತಿದೆ. ಆತನ ಸೌಖ್ಯಗಳು ಆತನ ಬಿಡುಗಡೆಗಳು ನಡೆಯುವಂತದ್ದಾಗಿದೆ. ಓ ಎಲ್ಲರೂ ಬಾಯ್ ತೆರೆದು ಸ್ವಲ್ಪ ಸಮಯ ಆರಾಧಿಸೋಣ. ಸ್ವಲ್ಪ ಸಮಯ ರಿಬೋ ಶಬರದ ರಬಶಯದೆ. ನಿನ್ನ ರಕ್ತ ನಮ್ಮನ್ನು ಶುದ್ಧೀಕರಿಸಿತ್ತು ಅಪ್ಪ. ನಮ್ಮ ಪಾಪವೆಲ್ಲ ಕ್ಷಮಿಸಲ್ಪಟ್ಟಿತ್ತು. ಓ ರಿಬೋ ಶಬರದ ರಬಶಯದ ರಬ. ನಿಲ್ಲಿಸಬೇಡ್ರಿ ನಿಲ್ಲಿಸಬೇಡ್ರಿ. ಇವತ್ತು ದೇವರು ಬಿಡುಗಡೆ ಕೊಡುವವನಾಗಿದೆ. ದೇವರು ಸಮೃದ್ಧಿಯನ್ನು ಕೊಡುವನಾಗಿದ್ದಾನೆ. ಓ ಬಾಯ್ ತೆರೆದು ಸ್ವಲ್ಪ ಸಮಯ ಆರಾಧನೆ ಮಾಡುವ. ಓ ರಿಬೋ ಶಬರದ ರಬಶಯದ ರಬ. ಮಹಿಮೆಯು ನಿಮಗೆ ಸ್ತುತಿಯು, ನಿಮಗೆ ನಿಮಗೆ ಹೇಳುವ ಬಾಯ್ ತೆರೆದು ಮಹಿಮೆಯು ನಿಮಗೆ ಸ್ತುತಿಯು. ಓ ನೀನು ಒಳ್ಳೆಯವನು ಯೇಸುವೇ. ಮತ್ತೊಮ್ಮೆ ಹೇಳುವ ಮಹಿಮೆಯು ನಿಮಗೆ ಆರಾಧನೆ. ಹಲ್ಲೆಲೂಯಾ. ನಿಮ್ಮನ್ನು ಮಾತ್ರ ಘನಪಡಿಸ್ತೇವೆ ಅಪ್ಪ. ನಿಮ್ಮನ್ನು ಮಾತ್ರ ಘನಪಡಿಸ್ತೇವೆ. ಯಾಕೆಂದ್ರೆ ನಮ್ಮನ್ನೇ ಬೇಕೆಂದವನೇ, ನಮ್ಮನ್ನು ಆರಿಸಿಕೊಂಡವನೇ, ತಾಯಿ ಗರ್ಭದಲ್ಲೇ ನಮ್ಮನ್ನು ಕರೆದವನೇ ನಿನಗೆ ಸ್ತೋತ್ರ ಅಪ್ಪ. ಎಲ್ಲ ಕಣ್ಣೀರುಗಳು ನೀಗಲ್ಪಡಲಿ ಅಪ್ಪ. ಎಲ್ಲ ಶಾಪಗಳು ನೀಗಲ್ಪಡಲಿ ಅಪ್ಪ. ಎಲ್ಲ ಕ್ರೋಧಗಳು ನೀಗಲ್ಪಡಲಿ ಅಪ್ಪ. ಎಲ್ಲ ಭಯ ಭೀತಿಗಳು ನೀಗಲ್ಪಡಲಿ. ಓ ರಿಬೋ ಶಬ ರದ ರಬ ಶಯದ ರಬ. ಓ ರಿಖೋ ರಬ ರಬ ಶಯದ ರಬ. ನಿಮ್ಮನ್ನು ಮಾತ್ರ ನಾವು ಘನಪಡಿಸುವರಾಗಿದ್ದೇವೆ. ಓ ಹಾಲೆಲ್ಲೂಯಾ. ನೀನು ಒಳ್ಳೆಯವನು ಸ್ವಾಮಿ, ಸರ್ವಶಕ್ತನು. ಪ್ರಿಯರ ಮಕ್ಕಳ ಆತನ ವಾಕ್ಯ ಬರ್ತದೆ ರೋಮಪುರ 12 ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕ ಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತನ ಅನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳಿದಿರಿ ಎಂಬುದಾಗಿ. ಪ್ರಿಯರ ಮಕ್ಕಳೇ, ಇವತ್ತು ಹೇಳಿ ಯೇಸಪ್ಪ, ಇವತ್ತು ಇಹಲೋಕದ ಭಾವವನ್ನು ನಾವು ಸಾಯಿಸಬೇಕಪ್ಪ. ಇವತ್ತು ನಿನ್ನಲ್ಲಿ ನೂತನ ಮನಸ್ಸನ್ನು ಹೊಂದಿಕೊಂಡವರಾಗಿರಬೇಕು. ಇವತ್ತು ಪರಲೋಕ ಭಾವದವರಾಗಿ ಜೀವಿಸಬೇಕಪ್ಪ. ನಿನಗೆ ಮೆಚ್ಚುಗೆಯಾಗಿಯೂ ನಿನಗೆ ಸಜೀವ ಯಜ್ಞವಾಗಿಯೂ ಅಪ್ಪ ನಮ್ಮನ್ನೇ ಅರ್ಪಿಸುವಂತ ಕಾರ್ಯಗಳನ್ನು ಜರುಗಬೇಕು ಸ್ವಾಮಿ. ಪ್ರಿಯರ ಮಕ್ಕಳೇ, ಇವತ್ತು ಹೇಳ್ರಿ, ಇವತ್ತು ಈ ಲೋಕದ ಹಲವಾರು ಮಾತುಗಳು ನಿಂತು ಹೋಗ್ಬೋದು,
ಹಲವಾರು ಮಾತುಗಳು ಬಿಟ್ಟು ಹೋಗ್ಬೋದು, ಹಲವಾರು ಮಾತುಗಳು ಮನುಪಾಲಾಗ್ಬೋದು. ಆದರೆ ದೇವರ ಯೋಚನೆಗಳು, ದೇವರ ಆಲೋಚನೆಗಳು, ದೇವರು ನಿಮ್ಮ ಮೇಲೆ ಇಟ್ಟಿರುವಂತಹ ಒಂದು ಯೋಚನೆಗಳು ಅದು ನೆರವೇರುವಂಥದ್ದಾಗದ. ಅದು ಆತನು ಎಂದಿಗೂ ಅದನ್ನು ನಡೆಸುವ ಒಳ್ಳೆಯ ತಂದೆಯಾಗಿದ್ದಾನೆ. ಇವತ್ತು ಹೇಳಿ, ಯೇಸಪ್ಪ, ನಾವು ಸಜೀವ ಯಜ್ಞವಾಗಿ ನಮ್ಮನ್ನು ಅರ್ಪಿಸುವಂತೆ ನೀನು ಕೃಪೆ ಮಾಡು ಸ್ವಾಮಿ, ನೀನು ಕೃಪೆ ಮಾಡು ಸ್ವಾಮಿ. ದಾಹವುಳ್ಳವರಾಗಿ ನಿಮ್ಮನ್ನು ಆರಾಧಿಸುವಂತ ಮನಸ್ಸನ್ನು ನಮ್ಮಲ್ಲಿ ಕೊಡು ಅಪ್ಪ. ನೂತನ ಸೃಷ್ಟಿಯಾಗಿ ಜೀವಿಸುವಂತೆ ಮಾಡು. ಇವತ್ತು ಹೇಳುವಾಗ ಪ್ರಿಯರ ಮಕ್ಕಳು, ಇವತ್ತು ಹೇಳ್ರಿ, ನನ್ನ ಕುರುಬ ನೀನೇನೆಯ, ನನಗೇನು ಕೊರತೆ ಇಲ್ಲ, ಚಿಂತೆಯು ನನಗೇಕೆ, ನನ್ನ ಕುರುಬ ನೀನಿರಲು ಯೇಸಪ್ಪ. ಇವತ್ತು ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಆತನ ನಾಮವನ್ನು ನಾವೆಲ್ಲರೂ ಘನಪಡಿಸೋಣ. ನನ್ನ ಕುರುಬ ನೀನೇನೆಯ, ನನಗೇನು ಕೊರತೆ ಇಲ್ಲ, ನನ್ನ ಕುರುಬ ನೀನೇನೆಯ, ನನಗೇನು ಕೊರತೆ ಇಲ್ಲ. ಚಿಂತೆಯು ನನಗೇಕೆ, ನನ್ನ ಕುರುಬ ನೀನಿರಲು, ಚಿಂತೆಯು ನನಗೇಕೆ, ನನ್ನ ಕುರುಬ ನೀನಿರಲು, ನನ್ನ ಕುರುಬ ನೀನೇನೆಯ, ನನಗೇನು ಕೊರತೆ ಇಲ್ಲ. ನನ್ನ ಕುರುಬ ನೀನೇನೆಯ, ನನಗೇನು ಕೊರತೆ ಇಲ್ಲ. ನೀತಿಯ ಹಾದಿಯಲ್ಲಿ ನಿತ್ಯವು ನಡೆಸುವೆ, ನಿನ್ನ ಮಹಿಮೆ ಹೊಂದುವಂತೆ. ನೀತಿಯ ಹಾದಿಯಲ್ಲಿ ನಿತ್ಯವು ನಡೆಸುವೆ, ನಿನ್ನ ಮಹಿಮೆ ಹೊಂದುವಂತೆ. ಚಿಂತೆಯು ನನಗೇಕೆ, ನನ್ನ ಕುರುಬ ನೀನಿರಲು, ಚಿಂತೆಯು ನನಗೇಕೆ, ನನ್ನ ಕುರುಬ ನೀನಿರಲು, ನನ್ನ ಕುರುಬ ನೀನೇನೆಯ, ನನಗೇನು ಕೊರತೆ ಇಲ್ಲ. ನನ್ನ ಕುರುಬ ನೀನೇನೆಯ, ನನಗೇನು ಕೊರತೆ ಇಲ್ಲ. ಆತ್ಮವ ಸಂತೈಸುವೆ, ಅಭಿಷೇಕ ಮಾಡುವೆ, ಹೊಸ ಬಲ ನೀಡಿರುವೆ. ಆತ್ಮವ ಸಂತೈಸುವೆ, ಅಭಿಷೇಕ ಮಾಡುವೆ, ಹೊಸ ಬಲ ನೀಡಿರುವೆ. ಚಿಂತೆಯು ನನಗೇಕೆ, ಬಾಯ್ತೆರೆರು, ನನ್ನ ಕುರುಬ ನೀನೇನೆಯ, ನನಗೇನು ಕೊರತೆ ಇಲ್ಲ. ನನ್ನ ಕುರುಬ ನೀನೇನೆಯ, ನನಗೇನು ಕೊರತೆ ಇಲ್ಲ. ವೈರಿಯ ಮುಂದೆ ಜಯವನ್ನು ನೀಡುವೆ, ಔತಣ ಸಿದ್ಧಪಡಿಸುವೆ. ವೈರಿಯ ಮುಂದೆ ಜಯವನ್ನು ನೀಡುವೆ, ಔತಣ ಸಿದ್ಧಪಡಿಸುವೆ. ಚಿಂತೆಯು ನನಗೇಕೆ, ನನ್ನ ಕುರುಬ ನೀನಿರಲು, ಚಿಂತೆಯು ನನಗೇಕೆ, ನನ್ನ ಕುರುಬ ನೀನಿರಲು, ನನ್ನ ಕುರುಬ ನೀನೇನೆಯ. ಆಯ್ತರೆ ನನ್ನ ಕುರುಬ ನೀನೇನೆಯ, ನನಗೇನು ಕೊರತೆ ಇಲ್ಲ.
ಜೀವಮಾನವೆಲ್ಲ ಕೃಪೆಯು ಹಿಂದೆ ಬರುವುದು ನಿಶ್ಚಯವಾಗಿ. ಜೀವಮಾನವೆಲ್ಲ ಕೃಪೆಯು ಹಿಂದೆ ಬರುವುದು. ಚಿಂತೆಯು ನನಗೆ ನೀರಲು, ಚಿಂತೆಯು ನನಗೆ ನೀರಲು, ನನ್ ಕುರುಬ ನೀನೇನಯ್ಯ. ನನಗೇನು ಕೊರತೆ ಇಲ್ಲ, ನನ್ ಕುರುಬ ನೀನೇನಯ್ಯ. ನನಗೇನು ಕೊರತೆ ಇಲ್ಲ, ನನ್ ಕುರುಬ ನೀನೇನಯ್ಯ. ನನಗೇನು ಕೊರತೆ ಇಲ್ಲ, ನನ್ ಕುರುಬ ನೀನೇಯ. ನನಗೇನು ಕೊರತೆ ಇಲ್ಲ. ಚಿಂತೆಯು ನನಗೇಕೆ, ನನ್ ಕುರುಬ ನೀನಿರಲು. ಚಿಂತೆಯು ನನಗೇಕೆ, ನನ್ ಕುರುಬ ನೀನಿರಲು. ನನ್ ಕುರುಬ ಬಾಯ್ ತೆರೆದು ಶಕ್ತವಾಗಿರುವ ನನ್ ಕುರುಬ ನೀನೇಯ. ನನಗೇನು ಕೊರತೆ ಇಲ್ಲ. ಹೌದು ಪ್ರಿಯ ಮಕ್ಕಳೇ, ಆತನು ಒಳ್ಳೆ ಕುರುಬನಾಗಿದೆ, ಎಂದಿಗೂ ಕೊರತೆ ಪಡುವ ಅವಶ್ಯಕತೆ ಇಲ್ಲ. ಓ, ನೀತಿಯ ಹಾದಿಯಲ್ಲಿ ನಿತ್ಯವೂ ಆತನ ನಡೆಸುವ ದೇವರಾಗಿದ್ದಾನೆ. ಆತನ ಮಹಿಮೆ ಹೊಂದುವಂತೆ ಕಾರ್ಯ ಮಾಡುವ ದೇವರಾಗಿದ್ದಾನೆ. ಇವತ್ತು ಆತ್ಮಗಳನ್ನು ಸಂತೈಸುವ ದೇವರು, ಅಭಿಷೇಕಗಳನ್ನು ಮಾಡುವ ದೇವರು, ಹೊಸ ಬಲವನ್ನು ನೀಡುವ ದೇವರು ಆತನಾಗಿದ್ದಾನೆ. ವೈರಿಯ ಮುಂದೆ ಜಯವನ್ನು ನೀಡುವೆ, ಓ ತಣ ಸಿದ್ಧಪಡಿಸುವೆ. ವೈರಿಯ ಕೋರಿದು ಶಬ ಚಿಂತೆಯು ನನಗೇಕೆ, ನನ್ ಕುರುಬ ನೀನಿರಲು. ಚಿಂತೆಯು ಬಾಯ್ ತೆರೆದು ನನ್ ಕುರುಬ ನೀನಿರಲು. ನನ್ ಕುರುಬ ನೀನೇಯ. ನನಗೇನು ಯೇಸುವೇ ನಿಮಗೆ ಸ್ತೋತ್ರ. ನನ್ ಕುರುಬ, ನನ್ ಕುರುಬ ನೀನೇಯ. ನನಗೇನು ಕೊರತೆ ಇಲ್ಲ. ಮತ್ತೊಮ್ಮೆ ನನ್ ಕುರುಬ ನೀನೇಯ. ನನಗೇನು ಕೊರತೆ ಇಲ್ಲ, ನನ್ ಕುರುಬ ನೀನೇಯ. ನನಗೇನು ಕೊರತೆ ಇಲ್ಲ. ಶಬರದ ಒಳ್ಳೆ ಕುರುಬನಾಗಿದ್ದಾನೆ. ಆತನು ಒಳ್ಳೆ ಸಹಾಯಕನಾಗಿದ್ದಾನೆ. ಆತನು ಒಳ್ಳೆ ದೇವರಾಗಿದ್ದಾನೆ. ಇವತ್ತು ಕಾಲು ಕಲ್ಲಿಗೆ ತಗಲದ ಹಾಗೆ ಇವತ್ತು ದೇವದೂತರನ್ನು, ಓ ಇವತ್ತು ನಮ್ಮ ಜೊತೆಯಲ್ಲಿ ಆತನು ನಡೆಸುವ ದೇವರಾಗಿದ್ದಾನೆ. ಕಾಲು ಕಲ್ಲಿಗೆ ತಗಲದ ಹಾಗೆ ಓ ಆತನ ಕರದಲ್ಲಿ ನಮ್ಮನ್ನು ಇಡುವ ದೇವರಾಗಿದ್ದಾನೆ. ಓ ಜೀವಮಾನವೆಲ್ಲ ಆತನ ಶುಭವು ಕೃಪೆಯು ಹಿಂಬಾಲಿಸುವಂತದಾಗಿ. ಪ್ರಿಯ ಮಕ್ಕಳೇ, ಇವತ್ತು ಪಡುವ ಪ್ರಯಾಸ ವ್ಯರ್ಥವಾಗಿ ಹೋಗುವುದಿಲ್ಲ. ಇವತ್ತು ದಾಹದಿಂದ ಬಂದು ಆರಾಧನೆ ಮಾಡುವಂತ ಸಮಯ ವ್ಯರ್ಥವಾಗಿ ಹೋಗುವುದಿಲ್ಲ. ಅದು ಪರಲೋಕ ರಾಜ್ಯ ಒಂದು ಬುಕ್ಕಿನಲ್ಲಿ ಬರೆಯಲ್ಪಡುವಂತದಾಗಿ. ಇನ್ನು ಪಡುವಂತ ಪ್ರಯಾಸ ಅದು ದೇವರು ಇಷ್ಟಪಡುವಂತ ಯಜ್ಞವಾಗಿ. ಓ ರಿಬೋ ಶಬ ರಾಧ ರಬ ಶಯದ ರಬ.
ಇವತ್ತು ನಮ್ಮನ್ನು ನಾವು ಸಜೀವ ಯಜ್ಞವಾಗಿ ಅರ್ಪಿಸ್ತೇವೆಂಬುದಾಗಿ ಹೇಳುವುದಾದರೆ ನಾವು ದೇವರನ್ನು ಘನಪಡಿಸುವಂತ ಸಮಯ, ಆ ದೇವರನ್ನು ಆರಾಧಿಸುವಂತ ಸಮಯ ಇವತ್ತು ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಆತನಿಗೆ ಅರ್ಪಿಸುವುದಾದರೆ ಇವತ್ತು ನಾವು ಆರಾಧನೆಗೆ ಕೊಡುವಂತ ಸಮಯವಾಗಿರ್ತದೆ. ಯೇಸಪ್ಪ, ಇವತ್ತು ನನ್ನ ಒಳ್ಳೆ ಕುರುಬ ನೀನೇಯ, ನಮಗೇನು ಕೊರತೆ ಇಲ್ಲ. ಇವತ್ತು ಭಿನ್ನಹವ ಕೇಳುವ ದೇವರೇ, ಕಣ್ಣೀರ ಕಾಣುವ ದೇವರು ನೀನು ಆಗಿದೆ. ಪ್ರಿಯರ ಮಕ್ಕಳೇ, ಈ ಲೋಕದ ಕಾರ್ಯಗಳು, ಈ ಲೋಕದ ಮನುಷ್ಯರು ನಿನ್ನ ಕಣ್ಣೀರನ್ನು ಕಾಣದೇ ಇರಬಹುದು, ಆದರೆ ದೇವರು ಭಿನ್ನವನ್ನು ಕೇಳಿ ಆತನಿನ ಕಣ್ಣೀರನ್ನು ಕಾಣುವನಾಗಿದ್ದಾನೆ. ಸಕಲ ಭಯ ಭೀತಿಯಿಂದ ಆತನು ನಿನ್ನನ್ನು ಎಲ್ಲ ಬಂಧನಗಳಿಂದ ಬಿಡಿಸಲು ಶಕ್ತನಾಗಿದ್ದಾನೆ. ಇಗೋ ಬಾಗಿಲ ಬಳಿಯಲ್ಲಿ ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಸ್ವರವನ್ನು ಕೇಳಿದರೆ ನಾನು ಒಳಗೆ ಬಂದು ಆತನ ಸಂಗಡ ಊಟ ಮಾಡ್ತಾನೆ ಎಂಬುದ. ಓ ಪ್ರಿಯರ ಮಕ್ಕಳೇ, ಇವತ್ತೇನು ಭಿನ್ನಹವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ, ನಿನಗೆ ಸ್ತೋತ್ರ. ಕರಗಳನ್ನು ಮೇಲೆತ್ತುವುದಾದರೆ ಕರಗಳನ್ನು ಮೇಲೆತ್ತುತ್ತಾ ಇವತ್ತೇಣ ಶಕ್ತವಾಗಿ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಹಾಲೆಲೂಯ. ಭಿನ್ನಹವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ ಯೇಸುವೇ. ಭಿನ್ನಹವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ ಯೇಸುವೇ. ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ, ಮಾತೊಂದೇ ಸಾಕುವಯ್ಯ. ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ, ಮಾತೊಂದೇ ಸಾಕುವಯ್ಯ. ನಿನ್ನ ಮಾತೊಂದೇ ಸಾಕುವಯ್ಯ, ನಿನ್ನ ಮಾತೊಂದೇ ಸಾಕುವಯ್ಯ. ಎಲ್ಲರೂ ಸೇರಿನ ಭಿನ್ನಹವ ಕೇಳುವವರೇ, ನನ್ನ ಕಣ್ಣೀರ ಕಾಣುವವರೇ, ಸುಖ ಕೊಡುವವನೇ, ಸ್ತೋತ್ರ ಯೇಸಯ್ಯ. ಭಿನ್ನಹವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವರೇ, ಸುಖ ಕೊಡುವವನೇ, ಸ್ತೋತ್ರ. ಮನ ಮರುಗಿ ಕರಚಾಚಿ ಅತಿಶಯ ಮಾಡುವವನೇ, ಮನ ಮರುಗಿ ಕರಚಾಚಿ ಅತಿಶಯ ಮಾಡುವವನೇ, ಇಂದು ಅತಿಶಯ ಮಾಡುವವನೇ, ಅಯ್ಯ ಅತಿಶಯ ಮಾಡುವವನೇ. ಭಿನ್ನಹವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ, ಸುಖ ಕೊಡುವವನೇ, ಸುಖ ಕೊಡುವವನೇ. ಒಪ್ಪಿಸಿಕೊಟ್ಟೇಳುವ ಏಸಯ್ಯ. ಭಿನ್ನಹವ ಓರಿಬೋ
ಶಮರದೆಯತೆ ನನ್ನ ಕಣ್ಣೀರ ಕಾಣವರೇ ಸುಖ ಕೊಡುವವನೇ ಸ್ತೋತ್ರ ಯೇಸಯ್ಯ ಚಿತ್ತವುಂಟು ಶುದ್ಧನಾಗು ಎಂದು ಹೇಳಿ ಸುಖ ನೀಡಿದೆ ಚಿತ್ತವುಂಟು ಶುದ್ಧನಾಗು ಎಂದು ಹೇಳಿ ಸುಖ ನೀಡಿದೆ ಅಯ್ಯ ಎಂದು ಹೇಳಿ ಸುಖ ನೀಡಿದೆ ಅಯ್ಯ ಎಂದು ಹೇಳಿ ಸುಖ ನೀಡಿದೆ ಭಿನ್ನವ ಕೇಳುವವ ಒಪ್ಪಿಸಿಕೊಟ್ಟವರಾಗಿ ನನ್ನ ಕಣ್ಣೀರ ಕಾಣುವವನೇ ಸುಖ ಕೊಡುವವನೇ ಸ್ತೋತ್ರ ಯೇಸಯ್ಯ ಭಿನ್ನವ ಓಡಿಸುವೆ ಸುಖ ಕೊಡುವವನೇ ಸ್ತೋತ್ರ ಯೇಸಯ್ಯ ನಂದೋಗವ ಶಿಲುಬೆಯಲ್ಲಿ ನೀ ಹೊತ್ತು ತೀರಿಸಿದೆ ನಂದೋಗವ ದೋಷವರತೆ ನೀ ಹೊತ್ತು ತೀರಿಸಿದೆ ಅಯ್ಯ ನೀ ಹೊತ್ತು ಯೇಸುವೆ ನಿಮಗೆ ಭಿನ್ನವ ಯೇಸುವೆ ದೋಷ ಬರದೆ ಸುಖ ಕೊಡುವವನೇ ಸ್ತೋತ್ರ ಯೇಸಯ್ಯ ಭಿನ್ನವ ಕೇಳು ಸುಖ ಕೊಡುವವನೇ ಸ್ತೋತ್ರ ಯೇಸಯ್ಯ ಭಿನ್ನವ ಓಡಿಸುವೆ ಕಣ್ಣೀರ ಕಾಣುವವನೇ ಸುಖ ಕೊಡುವವನೇ ಸ್ತೋತ್ರ ಯೇಸಯ್ಯ ನಿನ್ನಿಂದಲೇ ನಿಮ್ಮ ಮಾತೊಂದು ಸಾಕಯ್ಯ ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ ಮಾತೊಂದೇ ಸಾಕುವಯ್ಯ ನಿನ್ನ ಮಾತೊಂದೇ ಓ ಯೇಸುವೇ ನನ್ನ ಭಿನ್ನವ ಕೇಳುವವನೇ ನನ್ನ ಕಣ್ಣೀರ ಸುಖ
ಭಿನ್ನವಾ ಭಿನ್ನವಾ ಸುಖವನ್ನು ಕೊಡಲು ನೀನು ಮಾತ್ರ ಯೋಗ್ಯನು. ನಮ್ಮ ಎಲ್ಲ ಕರ್ತನೆ ಆಲಾಪನೆಗಳನ್ನು ಕೇಳಲು ನೀನು ಮಾತ್ರ ಯೋಗ್ಯನು ಅಪ್ಪ. ಯೇಸುವೆ, ನೀನು ಮಾತ್ರ ನಮ್ಮ ಮಾತನ್ನು ಕೇಳಿ ಉತ್ತರವನ್ನು ಕೊಡುವ ದೇವರಾಗಿದೆಯಪ್ಪ. ಈ ಲೋಕವು ನಾಶನ ಮಾರ್ಗದಲ್ಲಿ ಇರುವಾಗ ಏಸಪ್ಪ ನಮ್ಮನ್ನಾದರೂ ರಕ್ಷಣೆ ಮಾರ್ಗಕ್ಕೆ ಕರೆ ತಂದಿದ್ದೀರಿ ಅಪ್ಪ. ನಮ್ಮನ್ನಾದರೂ ಸೋತು ಹೋಗದೆ, ಬಿದ್ದು ಹೋಗದೆ, ನಾಶನವಾಗದೆ ಏಸಪ್ಪ ಇವತ್ತು ನಿನ್ನ ರಾಜ್ಯವನ್ನು ಪ್ರವೇಶಿಸುವಂತ ದಾಹವನ್ನು ಕೊಟ್ಟಿದ್ದೀರಿ ಏಸಪ್ಪ. ಭಿನ್ನಹವ ಕೇಳುವ ದೇವರೇ ನಿನಗೆ ಸ್ತೋತ್ರ ಅಪ್ಪ. ನಮ್ಮ ರೋಗವ ಶಿಲುಬೆಯಲ್ಲಿ ಹೊತ್ತು ತೀರಿಸಿದ್ಯಾ, ನಿನಗೆ ಸ್ತೋತ್ರ ಏಸಪ್ಪ. ಇವತ್ತು ಹೇಳಿದ್ಯಾ ಚಿತ್ತ ಉಂಟು ಶುದ್ಧನಾಗು ಎಂಬುದಾಗಿ ಹೇಳುವಾಗ ಏಸಪ್ಪ ಇವತ್ತು ಸಾಸಿವೆ ಕಾಲಿನಷ್ಟು ನಂಬಿಕೆ ಇಡುವುದಾದರೆ ಓ ಈ ಬೆಟ್ಟವನ್ನು ಕಿತ್ತು ಸಮುದ್ರಕ್ಕೆ ಬಿಡಿ ಎಂಬುದಾಗಿ ಹೇಳುವಾಗ ಅದು ಹಾಗೆ ಆಗ್ತದೆ ಎಂಬುದಾಗಿ ನಾವು ವಾಕ್ಯ ಹೇಳುವಾಗ ಏಸಪ್ಪ ಇವತ್ತು ಆ ನಂಬಿಕೆ ನಮ್ಮಲ್ಲಿ ಉಂಟಾಗಲಿ ಅಪ್ಪ. ನೂತನ ಸೃಷ್ಟಿ ಆಗಲಿ ಅಪ್ಪ. ಕರ್ತನೆ ಅಪನಂಬಿಕೆಗಳು ಬಿದ್ದು ಹೋಗಲಿ ಅಪ್ಪ. ಅಪನಂಬಿಕೆಗಳಿಗೆ ಸೋಲು ಉಂಟಾಗಲಿ ಅಪ್ಪ. ನಂಬಿಕೆಗಳಿಗೆ ಜಯ ಉಂಟಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡುವ ಸುಪ್ಪ. ಇವತ್ತು ನಡೆಸಿದ್ದಕ್ಕಾಗಿ ಸ್ತೋತ್ರ. ಬೆಳಗಿನ ಮುಂಚಾನೆ ಸಮಯವನ್ನು ಕರ್ತನೆ ಮೊದಲುಗೊಂಡು ಇದುವರೆಗೂ ಕರ್ತನೆ ನಮ್ಮನ್ನು ಕಾಯ್ದು ನಡೆಸಿದಿರಿ ಸ್ತೋತ್ರ. ವಿಶೇಷವಾದ ರೀತಿಯಲ್ಲಿ ಆರಾಧನೆ ಮಾಡ್ಲಿಕ್ಕೆ ಅಪ್ಪ ನಿನ್ನ ಪರಿಶುದ್ಧಾತ್ಮನ ಆಳ್ವಿಕೆ ಚಲಿಸಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಬಂದಿರುವಂತ ಪ್ರತಿಯೊಬ್ಬರನ್ನು ಆನ್ಲೈನ್ ವೀಕ್ಷಣೆ ಮಾಡ್ತಾರಂತ ಪ್ರತಿಯೊಬ್ಬರು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ನೀನು ಮಾತಾಡು, ಬಲಪಡಿಸು. ಹಿಂದಿರುಗಿ ಹೋಗುವಾಗ ಒಂದು ಸುಖವನ್ನು ಹೊತ್ತುಕೊಂಡು ಹೋಗುವ ರೀತಿಯಲ್ಲಿ ನೀನು ಮಾರ್ಪಡಿಸು. ಇಲ್ಲ ಸ್ತುತಿಕ ನಮಾನ ಮಹತ್ವ ನಿನ್ನೊಬ್ಬನೇ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೆನ್.